ನೋಡಿ, ಸಾಮಾನ್ಯವಾಗಿ ಎಲ್ಲರಿಗೂ ಪರೋಟ ತಿನ್ನಬೇಕು ಅನಿಸುತ್ತೆ. ಬಟ್ ಇದನ್ನ ಯಾಕಪ್ಪ ಮಾಡೋದು, ಹೇಗೆ ಮಾಡೋದು ಅಂತ ತಲೆ ಕೆಡಿಸ್ಕೊತಿರ್ತೀರ. ಅದಕ್ಕೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ನೋಡಿ, ಇದಕ್ಕೇನೋ ಲಟ್ಸೋದು ಬೇಡ ಮತ್ತು ತಟ್ಟೋದು ಬೇಡ, ಅಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು. ಬನ್ನಿ, ಇವಾಗ ಇದಕ್ಕೆ ಏನೇನು ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿರಿ, ಒಂದು ಪಾತ್ರೆ ತೊಗೊಂಡಿದ್ದೆ. ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಮೇನ್ ಇದಕ್ಕೆ ಗೋಧಿ ಹಿಟ್ಟು ಬೇಕು. ನೋಡಿ, ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು ಫಸ್ಟಿಗೆ. ನಾನು ಈ ಥರ ಬಿಳೆದು ಬಟ್ಲದಿಂದ 2 ಬಟ್ಲ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ ಒಂದೇ ಒಂದು ಸಲ. ಪರೋಟ ಅದನ್ನೆಲ್ಲ ನಾವು ಅಷ್ಟೊಂದು ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗೆ ಮಾಡ್ಕೊಂಡು ತಿನ್ಬೋದು ಪರೋಟ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು 2 ಬಟ್ಲದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, 2 ಆಲೂಗಡ್ಡಿನ ಈ ಥರ ಹೆಚ್ಚಿ ಬೇಯಿಸಿಟ್ಕೊಂಡಿದ್ದೆ. ನೋಡಿ, 4 ಪೀಸ್ ಆಲೂಗಡ್ಡೆ ತೊಗೊಂಡಿದ್ದೀನಿ. 4 ಪೀಸ್ ಆಲೂಗಡ್ಡಿನ ತೊಗೊಂಡಿದ್ದೆ ಅಲ್ವಾ. ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಮಾತ್ರ ಭಾಳ ಸಣ್ಣಗೆ ಹೆಚ್ಕೋಬೇಕು ನೀವು. ಮತ್ತು ಒಂದು 4 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿರಿ. ಕರಿಬೇವು ಹಾಕಿದ್ರೆ ನಡೆಯುತ್ತೆ, ಇಲ್ಲಾಂದರೆ ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನೆಕ್ಸ್ಟು ನಾನು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ಹಾಕಬೇಕು. ಜೀರಿಗೆ, ಉಪ್ಪು ನೋಡಿ ಹಾಕ್ಕೊಳ್ಳಿ. ಮತ್ತು ಸಾಲದಾದರೆ ನಾವು ಹಾಕ್ಕೋಬೋದು. ಮತ್ತು ಸ್ವಲ್ಪ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡ್ರನ್ನು ಹಾಕಬೇಕು. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ನೋಡಿ, ಈ ಥರ ಮಾಡ್ಕೊಂಡು ತಿಂತಾನೆ ಇರ್ತೀರ, ಅಷ್ಟು ಚೆನ್ನಾಗಾಗ್ತವ್ರಿ. ಟ್ರೈ ಮಾಡಿರಿ. ಇವಾಗ ನೋಡಿರಿ, ಇವಾಗೆಲ್ಲ ಹಾಕಿದ ನಂತರ ನಾವು ಏನು ಮಾಡ್ಕೋಬೇಕು ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆಗಬೇಕಂದ್ರೆ ಆಲೂಗಡ್ಡೆನ ಹಾಕಿರ್ತೀವಲ್ಲ, ಆಲೂಗಡ್ಡೆನ ಈ ಥರ ಹೊಡ್ಕೋಬೇಕು. ಈರುಳ್ಳಿ ಎಲ್ಲದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ. ನೋಡಿ, ಇಲ್ಲಿ ಈ ಥರ ಎಲ್ಲ ಮಿಕ್ಸ್ ಆಯಿತು. ಆಮೇಲೆ ಇದಕ್ಕೆ ಅಡುಗೆ ಸೋಡಾ ಅದನ್ನು ಏನು ಹಾಕಬೇಡಿ. ಇವಾಗ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಒಮ್ಮಿಂದೊಮ್ಗೆ ನೀರು ಹಾಕಿದ್ವಿ ಅಂದರೆ ನಾವು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಗಂಟುಗಳಾಗ್ಬಿಡ್ತವೆ. ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕು. ಭಾಳ ತೆಳುವಾಗಿ ನೀವು ಕಲಿಸ್ಕೋಬಾರ್ದು, ಯಾಕಂದ್ರೆ ಗೋಧಿ ಹಿಟ್ಟಿನ ದೋಸೆ ಟೈಪ್ ಆಗಿಬಿಡ್ತವೆ. ಅದಕ್ಕೆ ಸ್ವಲ್ಪ ಹಿಟ್ಟು ದಪ್ಪನಾಗೆ ಇರಲಿ. ಮತ್ತು ನಾವು ಅಲ್ಲಿ ಪರೋಟಾನು ಸ್ವಲ್ಪ ದಪ್ಪನಾಗೆ ಮಾಡ್ಕೋಬೇಕು. ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ, ನಮಗೆ ಪರೋಟಕ್ಕೆ ಬೇಕಾಗಿರೋದ್ರಿಂದ ಇಷ್ಟು ದಪ್ಪ ಇರಬೇಕು ಹಿಟ್ಟು. ನೋಡಿ, ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಇಟ್ಬಿಡೋಣ. ಹಾಗೆ ಮಾಡೋಕ್ಕೆ ಹೋಗಬೇಡಿ, ಪರೋಟ ಚೆನ್ನಾಗಿ ಬರೋದಿಲ್ಲ. ಒಂದು 15 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಇಟ್ಬಿಡೋಣ. ಇಲ್ಲಿ ನೋಡಿ, ಒಂದು 15 ನಿಮಿಷ ಆದಮೇಲೆ ನಾನು ತೆಗಿತಾ ಇದ್ದೀನಿ. ಇದನ್ನು ಒಂದು ಸ್ಪೂನಿಂದ ನೀವು ನೀಟಾಗಿ ಎಲ್ಲ ಕಲಿಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಇರಬೇಕು ಹಿಟ್ಟು ಮಾತ್ರ. ನೀವು ಭಾಳ ತೆಳುವಾಗಿ ಹಿಟ್ಟನ್ನು ಮಾಡ್ಕೊಂಡ್ರಿ ಅಂದರೆ ಅದು ಗೋಧಿ ಹಿಟ್ಟಿನ ದೋಸೆ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಹಿಟ್ಟನ್ನು ದಪ್ಪನಾಗ ಮಾಡಿಕೊಡಿ. ಮತ್ತು ಇಲ್ಲಿ ಈ ಕಡೆ ಒಂದು ದೋಸೆ ಹಂಚನ್ನು ಸಹಿತ ನಾನು ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇವಾಗ ಪರೋಟ ಮಾಡೋಣ ಬನ್ನಿ. ನೋಡಿ, ಇವಾಗ ದೋಸೆ ಹಂಚೆಗೆ ನಾನು ಎಣ್ಣೆನ ಹಚ್ತಾಯಿದ್ದೀನಿ. ಸ್ವಲ್ಪ ಹಚ್ಚಿದರೆ ಸಾಕು ಫ್ರೆಂಡ್ಸ್. ಪರೋಟ ಮಾತ್ರ ತುಂಬ ಸಖತ್ತಾಗೆ ಬರ್ತವೆ, ಟ್ರೈ ಮಾಡಿ. ಅಷ್ಟೆಲ್ಲ ನಾವು ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡು ಆರಾಮಾಗಿ ನೀವು ತಿನ್ಬೋದು. ಕೆಲವೊಬ್ಬರಿಗೆ ಗೊತ್ತೇ ಇರಲ್ಲ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಆಂಟಿಯರು ನನಗೆ ಹೇಳ್ಕೊಟ್ಟಿದ್ರು. ಅವ್ರ ಮನೇಲಿ ನಾನು ನೋಡಿದ್ದೆ, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮಾಡಿದ್ದೀನಿ, 2-3 ಸಲ ಮಾಡಿದ್ದೀನಿ ಈ ಥರ ಪರೋಟ. ನೋಡಿ, ಇಷ್ಟು 1 ಸ್ಪೂನಷ್ಟು ನಾವು ಹಾಕಿಬಿಟ್ಟು 1-2 ಸಲ ಅಷ್ಟೇ ಹಿಂಗೆ ಸುತ್ತರಿಸ್ಬೇಕಷ್ಟೇ. ನೀವು ಭಾಳ ಸುತ್ತರಿಸಿದ್ರಿ ಅಂದರೆ ದೋಸೆ ಆಗಿಬಿಡುತ್ತೆ. ಅದಕ್ಕೆ ಪರೋಟ ಬೇಕಲ್ವಾ, ಅದಕ್ಕೆ. ಇವಾಗ 1 ಚಮಚದಷ್ಟು ನಾನು ಹಾಕಿದ್ದೀನಿ. ಇದ್ರ ಸುತ್ತಲೂ ನೀವು ಎಣ್ಣೆ ಹಾಕಬೇಕು. ಸುತ್ತಿಗೂ ಸ್ವಲ್ಪ ಎಣ್ಣೆ ಹಾಕಿದ್ರಿ ಅಂದರೆ ಚೆನ್ನಾಗಿ ಬರ್ತಾವ್ರಿ. ನೀವು ಎಣ್ಣೆ ಬದಲು ತುಪ್ಪನಾದರೂ ಹಾಕ್ಬೋದು ಇದ್ದರೆ. ನೋಡಿ, ಇವಾಗ ಬೇಯೋದಕ್ಕೆ ಇಟ್ಬಿಡೋಣ ಪರೋಟನ. ಇಷ್ಟು ದಪ್ಪ ಇರಬೇಕದು, ತುಂಬ ಮೃದುವಾಗಿ ಬರ್ತವೆ ಪರೋಟ. ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ತುಂಬ ಚೆನ್ನಾಗಿ ಬರ್ತವೆ. ಇವಾಗ ನಾನು ಮತ್ತು ಸೈಡಿಗೆ ಆ ಕಡೆ ಈ ಕಡೆ 2 ಕಡೆನೂ ನಾವು ಬೇಯಿಸ್ಕೋಬೇಕು. ಕೈಯಿಂದನೇ ತಿರುವಾಗ್ತಿದ್ದೀನಿ ನೋಡಿ, ನಾನು ಈ ಥರ ಕೈಯಿಂದ ಆ ಕಡೆ ಈ ಕಡೆ ತಿರುವಾಗಿ ಬೇಯಿಸ್ಕೊತಾ ಇದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಇದ್ದರೆ ಹಾಕಿ, ಇಲ್ಲ ಅಂದ್ರೂ ನಡೆಯುತ್ತೆ. ನಾನು ಸ್ವಲ್ಪ ತುಪ್ಪನ ಹಾಕಿದ್ದೀನಿ ಮೇಲ್ಗಡೆ ನೋಡಿ, ಅಂದರೆ ಚೆನ್ನಾಗಿ ಬರ್ತವಂತ. ಮಕ್ಕಳು ಇದನ್ನು ಈ ಥರ ನೀವು ಮಾಡಿಕೊಟ್ರಿ ಅಂದರೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಈ ಥರ ಪರೋಟ. ಮತ್ತು ನಮಗೂ ಮಾಡೋಕ್ಕೂ ಸಿಂಪಲ್ ಅನಿಸುತ್ತೆ.
ಅದನ್ನೆಲ್ಲ ನಾವು ರೆಡಿ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಂಡು ಮತ್ತು ತುಂಬಿ ಮಾಡಬೇಕು ಅನ್ನೋದಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ವ, ಅದಕ್ಕೆ ಈ ಥರ ಹಿಟ್ಟನ್ನು ಕಲಿಸ್ಬಿಟ್ಟು ಮಾಡಿಕೊಡಿ ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇವಾಗ ನೋಡಿ ಆ ಸೈಡ್ ಈ ಸೈಡ್ 2 ಸೈಡು ಬೇಯಿಸ್ಕೋಬೇಕು ನೀವು ಪರೋಟಾನ. ನೋಡಿ ಸ್ವಲ್ಪ ಹೊತ್ತು ಇವಾಗ 2 ಸೈಡು ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿರಿ ಯಾವ ಥರ ಉಬ್ತಾವು ಅಂತ ನಿಮಗೆ ಗೊತ್ತಾಗುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತವೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನೀವು ಟೊಮೊಟೊ ಹಣ್ಣಿನ ಚಟ್ನಿನಾದರೂ ಮಾಡ್ಕೋಬೋದು, ಟೊಮೊಟೊ ಹಣ್ಣಿನ ಗೊಜ್ಜಿದ್ರೆ ಪರವಾಗಿಲ್ಲ. ನೋಡಿ ಇವಾಗ ಯಾವ ಥರ ಆಗಿದೆ, ಸೇಮ್ ಟು ಸೇಮ್ ನಾವು ಕೈಯಿಂದ ತಟ್ಟಿ ಮಾಡಿರ್ತೀವಲ್ಲ ಅದೇ ಥರನ ಆಗಿರ್ತವೆ. ಟ್ರೈ ಮಾಡಿ. ನಾನು ಇದನ್ನು ನಮ್ಮ ಅಂಟಿಯರ ಮನೇಲಿ ಹುಬ್ಳಿಗೆ ಹೋದಾಗೆ ನೋಡ್ಕೊಂಡು ಬಂದಿದ್ದೆ. ನೋಡಿ ಇವಾಗ 2 ಸೈಡು ಬೇಯಿಸ್ಕೊಂಡು ನಾನು ರೆಡಿ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ. ಅದು ಹಂಚಿಗೆ ಹಿಡಿಯೋದಿಲ್ಲ, ಏನಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರ್ತವೆ. ಮತ್ತೆ ನೀವು ಮಾಡ್ಕೊಂಡು ತಿಂತೀರ. ನೋಡಿ ಯಾವ ಥರ ಬಂದಿದೆ ಅಂತ. ಮತ್ತು ಇನ್ನೊಂದು ಪರೋಟಾನ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಏನಿಲ್ಲ ಅಂದರೂ ಒಂದು 15 ಪರೋಟ ಮಾಡಿದ್ದೆ. ಒಂದು 15 ಪರೋಟ ಮಾಡಿಕೊಂಡೆ ನಾನು. ಇಬ್ಬರೇ ಇರೋದ್ರಿಂದ ಮಕ್ಕಳು ಬರ್ತಾರೆ, ಸ್ಕೂಲ್ ರಜೆ ಬಂತಲ್ಲ ಇನ್ಮೇಲೆ ಬರ್ತಾರೆ, ಅವಾಗ ಮಾಡಿದ್ರಾಯ್ತು ಅಂತ ಇವಾಗ ನಾವು ಸ್ವಲ್ಪ ಮಾಡಿ ನಿಮಗೂ ತೋರಿಸ್ತಾ ಇದ್ದೆ. ನೋಡಿ ಇವಾಗ ಮತ್ತೆ ಹಾಕ್ತಾಯಿದ್ದೀನಿ. ನೀವು ಚಮಚದಷ್ಟು ಹಿಟ್ಟನ್ನು ಹಾಕಿದ ತಕ್ಷಣವೇ ನೀವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸುತ್ತರಿಸಿದರೆ ಸಾಕು. ಭಾಳ ಸುತ್ತರಿಸೋದು ರೌಂಡ್ ಹೊಡಿಸ್ಬೇಡಿ, ಯಾಕಂದರೆ ಅದು ಗೋಧಿ ಹಿಟ್ಟಿನ ದೋಸೆ ಆಗಿಬಿಡುತ್ತೆ. ನೋಡಿ ಇವಾಗ ಮತ್ತೆ ತಿರುವಿ ಹಾಕ್ತಾಯಿದ್ದೀನಿ. 2 ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಬೋದು ನೀವು. ನೋಡಿ ತುಂಬ ಸಖತ್ತಾಗಿರುವಂತಹ ಪರೋಟ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಸಿಂಪಲ್ಲಾಗಿ. ಎಲ್ಲರಿಗೂ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗೋರ್ಗಂತೂ ತುಂಬಾ ಒಳ್ಳೆಯದಾಗುವಂಥ ರೆಸಿಪಿ ಇದು. ಟ್ರೈ ಮಾಡಿ, ನೀವೇ ಹೇಳ್ತೀರಾ ಸಿಸ್ಟರ್ ಹೌದು ಅಂತ. ಈ ಕಡೆ ಕೊಬ್ಬರಿ ಚಟ್ನಿನೂ ಮಾಡಿದ್ದೆ, ಮತ್ತು ಆಲೂಗಡ್ಡಿನ ಭಾಳ ಬೇಯಿಸಿದ್ನಲ್ಲ ಅದರಲ್ಲೇ ಸ್ವಲ್ಪ ಪಲ್ಯನೂ ಮಾಡಿದ್ದೆ. ಕೊಬ್ಬರಿ ಚಟ್ನಿ, ಆಲೂಗಡ್ಡೆ ಪಲ್ಯ ಮತ್ತು ಪರೋಟ ರೆಡಿಯಾಗಿದೆ. ಬನ್ನಿ ಎಲ್ಲರೂ ಪರೋಟ ತಿನ್ನೋಣ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸಿಸ್ಟರ್ಗೆ. ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ, ಯಾರೆಲ್ಲ ನೀವು ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ಹೇಳಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.